ಹಾಯ್ ಹಲೋ ನಮಸ್ಕಾರ. ಉಲ್ಲೇಖ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಉಷಾ ನಾಯಕ್. 27ಕ್ಕೆ ಗಣೇಶ ಚತುರ್ಥಿ ಇರುವ ಕಾರಣ ಮಕ್ಕಳಿಗೆ ಕೆಲವು ಆಟೋಟ ಸ್ಪರ್ಧೆಗಳು ಮತ್ತು ಭಕ್ತಿಗೀತೆ, ದೇಶಭಕ್ತಿ ಗೀತೆಗಳನ್ನು ಇಟ್ಟಿದ್ದಾರೆ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ತಿಂಡಿ ಎಲ್ಲ ಆಗಿದೆ, ಇನ್ನೇನು ಹೊರಡಬೇಕು. ನೋಡುವ, ಅಲ್ಲಿ ಹೋಗಿ ಯಾವ್ಯಾವ ಥರ ಆಟೋಟ ಸ್ಪರ್ಧೆಗಳೆಲ್ಲ ಇದೆ ಅಂತ ನೋಡಬೇಕು. ಹಾಗೆ ಆಟೋಟ ಸ್ಪರ್ಧೆಗಳು ಇದೆ, ಅದು ಬಂದುಬಿಟ್ಟು 24ಕ್ಕೆ. 24 ಅಂದರೆ ಭಾನುವಾರ ಬರುತ್ತೆ. 24ಕ್ಕೆ ಇರೋದು. ಇವತ್ತು ಭಕ್ತಿಗೀತೆ ಮತ್ತು ದೇಶಭಕ್ತಿ ಗೀತೆ ಕಾರ್ಯಕ್ರಮ ಮಾತ್ರ ಇರೋದು. ಹಾಗಾಗಿ ಇವಾಗ ಮಗನ ಕರ್ಕೊಂಡು ಹೋಗಬೇಕು ಸ್ಕೂಲ್ಗೆ. ನೋಡುವ ಏನು ಮಾಡ್ತಾನೆ ಅಂತ ನೋಡಬೇಕು. ಆ್ಯಕ್ಚುಲಿ ವಯಸ್ಸಲ್ಲ ಅಂತ ಹೇಳ್ತಾ ಇದ್ದೇನೆ, ನೋಡಬೇಕು. ನಾವು ಇವಾಗ ಸ್ಕೂಲಿಗೆ ಬಂದಿದ್ದೀನಿ. ನಾವು ಬರೋಷ್ಟರಲ್ಲಿ ಪ್ರೋಗ್ರಾಮ್ ನಡೀತಾಯಿತ್ತು. ಎಲ್ಲ ಪೇರೆಂಟ್ಸ್ ಅವ್ರವ್ರ ಮಕ್ಕಳ ಜೊತೆ ಕೂತ್ಕೊಂಡಿದ್ದಾರೆ. ಹಾಗೆ ನಾನು ಬರುವಾಗ ಇದು ಭಕ್ತಿಗೀತೆ, ದೇಶಭಕ್ತಿ ಗೀತೆ ಇಲ್ಲ ಅಂತೆ, ಭಕ್ತಿಗೀತೆ ಮಾತ್ರ ಇರೋದಂತ ಹೇಳಿದರು. ಭಕ್ತಿಗೀತೆ ಮಕ್ಕಳು ಒಬ್ಬೊಬ್ಬರಾಗಿ ಹೇಳ್ತಾ ಇದ್ದರು. ಹಾಗೆ ಒಂದೊಂದು ಕ್ಲಾಸ್ನಲ್ಲಿ ಬೇರೆ ಬೇರೆ ಮಕ್ಕಳನ್ನು ಇದು ಮಾಡ್ತಾರೆ. ಅಂದರೆ LKG UKG ಒಂದು ಸೆಕ್ಷನ್ ಮಾಡ್ತಿದ್ದಾನೆ, 2, 3 ಹಾಗೆ 9ನೇ ತರಗತಿಯಿಂದ 10ನೇ ತರಗತಿ ತನಕ ಎಲ್ಲ ಮಕ್ಕಳಿಗೂ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಶಾಲೆಯಿಂದ ಯಾವ ಅಕ್ಕಪಕ್ಕ ಇರುವಂಥ ಯಾವುದೇ ಸ್ಕೂಲ್ ಆಗಿರ್ಬೋದು, ಬಂದು ಭಾಗವಹಿಸ್ಬೋದು. ಹಾಗೆ ಯಾರು ವಿನ್ ಆಗಿದ್ದಾರೆ ಅಂತ ಕೂಡ ಅವರು ಅಲ್ಲಿ ಅನೌನ್ಸ್ ಮಾಡಿದರು. ಯಾಕಂದರೆ ಪ್ರೈಸ್ ತಗೊಂಡು ಹೋಗ್ಬೇಕಲ್ಲ ಆ ದಿನ, ಅದಕ್ಕೋಸ್ಕರ ಅನೌನ್ಸ್ ಮಾಡಿದ್ರು, 1st, 2nd, 3rd. ಹಾಗೆ ಎಲ್ಲ ಮಕ್ಕಳಿಗೂ ಪೆನ್ನನ್ನು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಪೆನ್ನನ್ನು ನೀಡ್ತಾ ಇದ್ದಾರೆ ಅವರು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಒಬ್ಬೊಬ್ಬರಾಗಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಅದೊಂಥರ ಖುಷಿ. ಹಾಗೆ ನನ್ನ ಮಗನು ಹೇಳಲ್ಲ ಅಂತ ಹೇಳಿದ್ದ, ಆದರೂ ಹೇಳಿದ್ದ ನನಗೂ. ವಿನ್ ಆಗಲಿಲ್ಲ, ಪ್ರೈಸ್ ಏನು ಬರಲಿಲ್ಲ, ಪೆನ್ ಕೊಟ್ಟಿದ್ರಲ್ಲ ಅದೊಂಥರ ಖುಷಿ. ನನಗೆ ಹೇಳ್ತಾ ಇದ್ದ, ಮನೆಗೆ ಹೋದ ತಕ್ಷಣ ಅದರಲ್ಲೇ ಬರಿಬೇಕು ಅಂತ. ಬಟ್ ಭಾಗವಹಿಸಲ್ಲ ಅಂತ ಹೇಳಿ ಆಮೇಲೆ ಹೋಗಿದ್ದಾನೆ. ಓಕೆ, ಪರವಾಗಿಲ್ಲ, ಅದೊಂಥರ ಖುಷಿನೇ. ನೋಡ್ತಾ ಇರ್ಬೋದು ನೀವು, ನೋಡಿ. ಹಾಗೆ ಮನೆಗೆ ಕೂಡ ಬಂದ್ವಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಲಗೇಜೆಲ್ಲ ಇಟ್ಟಿದ್ದೀನಿ. ನಾವು ಬೆಂಗಳೂರಿಗೆ ಹೋಗೋದಿದೆ, ಅದಕ್ಕೋಸ್ಕರ ಲಗೇಜ್ ಪ್ಯಾಕಿಂಗ್ ಮಾಡಬೇಕು, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಲಗೇಜ್ ಪ್ಯಾಕಿಂಗ್ ಕೂಡ ಆಗಿದೆ. ಹೌದು, ನಾಳೆ ಬೆಂಗಳೂರಿಗೆ ಹೋಗೋದಿದೆ. ಅದು ಯಾಕೆ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನು ಊಟ ಬೇರೆ ಮಾಡಿಲ್ಲ, ಊಟ ಮಾಡಬೇಕು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಹಾಗೆ ನಾನು ಈ ವಿಡಿಯೋವನ್ನಿಂದ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡಿಲ್ಲ, ನೋಡಿ ಹೆಚ್ಚಿನ ನಿಮಿತ್ತದಲ್ಲಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋವನ್ನು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಾಳೆ ಮಾಡ್ತೀನಿ, ನಾಳೆ ಮಾಡಿ ಮತ್ತೆ ಹಾಕ್ತೀನಿ. ಓಕೆ, ಬಾಯ್ ಬಾಯ್. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.